ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈಗ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಇದರಲ್ಲಿ 4 ಕೊಠಡಿಗಳು ಅಲಾಟ್ ಆಗಿದೆ. ಒಟ್ಟು 4 ಕೊಠಡಿಗಳು ಹಂಚಿಕೆಯಾಗಿದ್ದಾವೆ. ವಿಧಾನಸೌಧ ವಿಕಾಸಸೌಧದಲ್ಲಿ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಕ್ರಮವಾಗಿ 335, 336, 337, 337 ಎ ಅಡಿ ಏನು ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಈ ಬಗ್ಗೆ ಆದೇಶ ಹೊರಡಿಸಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದ 13 ಸಚಿವರಿಗೆ ಇದೀಗ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ವಿಧಾನಸೌಧ ವಿಕಾಸಸೌಧದಲ್ಲಿ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈಗ ಇನ್ನು ಇದರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಒಟ್ಟು 4 ಕೊಠಡಿಗಳನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಇದರ ಹಿಂದೆ ಇರುವಂತಹ ಉದ್ದೇಶ ಏನು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತಿಲ್ಲ. ಏನು ರಾಜೀನಾಮೆ ಕೊಡುವಂತಹ ಪ್ರಹಸನ ನಡೀತು, ಆಕ್ರೋಶಗೊಂಡಿದ್ರು ರಾಮಲಿಂಗಾರೆಡ್ಡಿ ಅವರು. ಅವರನ್ನು ಸಮಾಧಾನ ಪಡಿಸೋದಕ್ಕೆ ಅಂತ ಏನಾದರೂ ಈ ಕೊಠಡಿಗಳನ್ನು ಹಂಚಿಕೆ ಮಾಡಿದ್ರ, ಒಟ್ಟು 4 ಕೊಠಡಿಗಳನ್ನು ಹಂಚಿಕೆ ಮಾಡಿ ಆದೇಶ ಹೊರಡಿಸಿದ್ರ, ಆ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. 4 ಕೊಠಡಿಗಳನ್ನು ಹಂಚಿಕೆ ಮಾಡೋದಕ್ಕೆ ಕಾರಣ ಏನು? ಈ ಹಿಂದೆ DCM ಆಗಿದ್ದಾಗ ಡಿಕೆ ಶಿವಕುಮಾರ್ ಬಳಕೆ ಮಾಡ್ತಾ ಇದ್ದ ಕಚೇರಿ ಕೂಡ ಹೋಗಿದೆ. CM ಕಚೇರಿಯಂತೆ ನವೀಕರಣ ಮಾಡಿಸಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ಅದೇ ಕೊಠಡಿಗಳನ್ನು ರಾಮಲಿಂಗಾರೆಡ್ಡಿ ಅವರಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. ಕೊಠಡಿ ಹಂಚಿಕೆ ಮಾಡಿದ್ದಾರೆ ಸಿಬ್ಬಂದಿಗಳು. ಆಡಳಿತ ಸುಧಾರಣೆ ಇಲಾಖೆ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು DCM ಆಗಿದ್ರು. ಆಗ ಅವರು ತಮ್ಮ ಕೊಠಡಿಗಳೇನಿತ್ತು ಅದನ್ನು CM ಕಚೇರಿಯಂತೆ ನವೀಕರಣ ಮಾಡಿಸಿದ್ರು. ಅದೇ ರೀತಿಯಲ್ಲಿ ರಿನೋವೇಷನ್ ಮಾಡಿಸಿದ್ರು ಅವರು. ಆದರೆ ಅದೇ ರೂಮ್ಗಳನ್ನು, ಅದೇ ಕಚೇರಿಗಳನ್ನು ಈಗ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಲಾಗಿದೆ. ಈಗ ಹೀಗಾಗಿ ಸಹಜವಾಗಿ ಇಲ್ಲಿ ಪ್ರಶ್ನೆ ಹೇಳುತ್ತೆ, ಯಾವ ಕಾರಣಕ್ಕಾಗಿ ಕೊಟ್ಟರು, ಏನು ಎತ್ತ? ರಾಮಲಿಂಗಾರೆಡ್ಡಿ ಅವರ ಮುನಿಸೇನಿದೆ ಅದಕ್ಕೆ ಮುಲಾಮು ಅರಿಯುವಂತಹ ಏನಾದರೂ ಕೆಲಸನ? ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಅಸಮಾಧಾನಗೊಳ್ಳದೇ ಇರಲಿ, ಕೂಲಾಗಿರಲಿ ಅವರು ಆ ಕೊಠಡಿಗಳಲ್ಲಿ ಅಂತ ಏನಾದರೂ ರಾಮಲಿಂಗಾರೆಡ್ಡಿ ಅವರಿಗೆ ಈ 4 ಕಚೇರಿಗಳನ್ನು, ಕೊಠಡಿಗಳನ್ನು ನೀಡಲಾಯಿತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಒಟ್ಟು 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ ಈಗ ಅವರಿಗೆ. ಹಿಂದೆ ಡಿಕೆ ಶಿವಕುಮಾರ್ ಅವರು DCM ಆಗಿದ್ದರು, CM ಆಗೋದಕ್ಕಿಂತ ಮುಂಚೆ. ಆಗ ಅವರೇ ಯೂಸ್ ಮಾಡ್ತಾ ಇದ್ದಂತಹ ಕೊಠಡಿಗಳನ್ನು ಈಗ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಿ ಆದೇಶ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇದೀಗ ವಿಕಾಸಸೌಧ, ವಿಧಾನಸೌಧ ಎರಡರಲ್ಲೂ ಕೂಡ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರುವಂತಹ 4 ಕೊಠಡಿಗಳನ್ನು ನೋಡಿದಾಗ ಸಹಜವಾಗಿ ಅವರನ್ನು ಸಮಾಧಾನ ಮಾಡೋದಕ್ಕಾಗಿ ಏನಾದರೂ ಕೊಟ್ರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಯಾರ್ಯಾರಿಗೆ ಯಾವ್ಯಾವ ಕೊಠಡಿ ಸಂಖ್ಯೆಯ ಕೊಠಡಿಗಳು ಅಲಾಟ್ ಆಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಈಗ ತಾನೇ ವಿಧಾನಸೌಧ ಮತ್ತು ವಿಕಾಸಸೌಧ ಸಂಬಂಧಪಟ್ಟಂತ ಕೊಠಡಿ ಹಂಚಿಕೆಯನ್ನ ಮಾಡಿ ಆದೇಶ ಹೊರಡಿಸಿರೋದು. ಅಂದ್ರೆ ಸುಮಾರು ಈಗಾಗಲೇ CM ಹೊರತುಪಡಿಸಿ DCM ಇಂದ ಹಿಡಿದು ಎಲ್ಲಾ ಸಚಿವರು ಅಂದ್ರೆ 13 ಸಚಿವರಿಗೂ ಕೂಡ ಕೊಠಡಿಯನ್ನ ಹಂಚಿಕೆ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನ ಹಂಚಿಕೆ ಮಾಡಿರುವಂತದ್ದು. ಅಂದ್ರೆ 335, 336, 337 ಎ ಅಂದ್ರೆ 4 ಕೊಠಡಿಗಳನ್ನ ವಿಧಾನಸೌಧದಲ್ಲಿ ಹಂಚಿಕೆ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ DCM ಆಗಿ ಕಾರ್ಯನಿರ್ವಹಿಸಿದಂತಹ DK ಏನು ಹಂಚಿಕೆ ಅಲಾಟ್ ಮಾಡಲಾಗಿತ್ತು, ಅದೇ ಕೊಠಡಿಗಳನ್ನ ಇವತ್ತು ಏನು ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಅಲಾಟ್ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಅವ್ರನ್ನ ಕೂಲ್ ಮಾಡುವ ಒಂದು ರೀತಿಯಲ್ಲಿ ಅಲಾಟ್ ಮಾಡಿದ್ರೆ ಎಂಬ ಪ್ರಶ್ನೆ ಕೊಡ್ತಿತ್ತು. ಅಂದ್ರೆ ಈ ಹಿಂದೆ ಅವರು ಸಚಿವರಂತ ಆಯ್ಕೆ ಆದಾಗಲೇ ಅದೇ ಕೊಠಡಿ ಬೇಕು ಅಂತ ಏನಾದ್ರು ಪಟ್ಟು ಹಿಡಿದಿದ್ರಂತೆ. ಅಂದ್ರೆ ಒಂದ್ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಮತ್ತು ಕೊಠಡಿಗಳು ಕೂಡ ಈ ಹಿಂದೆನೆ ಕೇಳಿದ್ರಂತೆ. ಆದ್ರೆ ಈಗ ಏನು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅವ್ರಿಗೆ ಸಿಕ್ಕಿಲ್ಲ, ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದಾಗಿ ಎಲ್ಲ ಒಂದ್ ಕಡೆ ಅವರು ಕೂಡ ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿತ್ತು. ರಾಜೀನಾಮೆ ಕೂಡ CM ಅವರಿಗೆ ಸಲ್ಲಿಸಿದ ನಂತರ ಅದು ಅಂಗೀಕಾರ ಆಗಿಲ್ಲ. ಮತ್ತೆ ಸುರ್ಜೇವಾಲಾ ಮತ್ತು CM ಅವರು ಅವ್ರನ್ನ ಮನವೊಲಿಸಿ ನಂತರ ಅದು ವಾಪಸ್ ಪಡೆಯುವಂತೆ ಕೂಡ ಮಾಡಿದ್ರು. ಈಗ ಕೊಠಡಿಯನ್ನ 4 ಕೊಠಡಿಗಳನ್ನ ಹಂಚಿಕೆ ಮಾಡಿರುವಂತದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.
ಇನ್ನು ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ವಿಕಾಸಸೌಧದ ಕೊಠಡಿ ನಂಬರ್ 444/445 ಈ ಕೊಠಡಿಗಳು ಅಲಾಟ್ ಆಗಿದ್ದಾವೆ. ಕೃಷ್ಣ ಬೈರೇಗೌಡ ಅವರಿಗೆ, ಅವರು ಕೂಡ ಸಚಿವರು, ವಿಕಾಸಸೌಧದ ಕೊಠಡಿ 244, 245. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಚಿವರು, ವಿಕಾಸಸೌಧದ ಕೊಠಡಿ ಸಂಖ್ಯೆ 242, 243. UT ಖಾದರ್ ಇವರು ಕೂಡ ಸಚಿವರು. ವಿಧಾನಸೌಧ ಇಲ್ಲಿ ಕೊಠಡಿ ನಂಬರ್ 315, 315A. ಈಶ್ವರ್ ಖಂಡ್ರೆ ಅವರು, ವಿಕಾಸಸೌಧದಲ್ಲಿ ಕೊಠಡಿ 36, 37. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಚಿವರು. ವಿಧಾನಸೌಧದ 314, 314A. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ 2 ಕೊಠಡಿಗಳು ಅಲಾಟ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಸಹಜವಾಗಿ ಎಲ್ರಿಗೂ ಕೂಡ ಇಲ್ಲಿ ಡೌಟ್ ಬರ್ತಾ ಇರುವಂಥದ್ದು, DK ಶಿವಕುಮಾರ್ ಅವರು ಈ 4 ಕೊಠಡಿಗಳನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಬಿಟ್ಕೊಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆ ಒಂದು ಕಡೆ. ಯಾಕಂದರೆ DCM ಆಗಿದ್ದಾಗ ಅವರು ರಿನೋವೇಷನ್ ಮಾಡಿದ್ದಂತಹ ಕೊಠಡಿಗಳು, ಆ ಒಂದು ಕೊಠಡಿಗಳನ್ನು ಕೃಷ್ಣ ಬೈರೇಗೌಡ ಅವರಿಗೆ ಬಿಟ್ಕೊಡೋದಕ್ಕೆ ಕಾರಣ ಏನು ಅನ್ನುವಂತಹ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂಥದ್ದು. ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಈ ರೀತಿ ಕೊಠಡಿಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದರಲ್ಲಿ ಎಷ್ಟು ವಾಸ್ತವಾಂಶ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇದೀಗ ಒಟ್ಟು 13 ಜನ ಸಚಿವರೇನಿದ್ದಾರೆ, ಎಲ್ರಿಗೂ ಕೂಡ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈಗ ಭೈರತಿ ಸುರೇಶ್ ಅವರಿಗೂ ಕೂಡ ಆಗಿದೆ. ಅದೇ ರೀತಿಯಾಗಿ KH ಮುನಿಯಪ್ಪ ಅವರಿಗೂ ಕೂಡ ವಿಧಾನಸೌಧದ 340A, 341, 341A. KH ಮುನಿಯಪ್ಪ ಅವರಿಗೂ ಕೂಡ 340A, 341. ಸತೀಶ್ ಜಾರಕಿಹೊಳಿ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, UT ಖಾದರ್ ಅವರು, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಈ ರೀತಿ ಹಲವಾರು ನಾಯಕರಿಗೆ, ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವರಿಗೆ ಈಗ ಕೊಠಡಿಗಳು ಅಲಾಟ್ ಆಗಿರುವಂಥದ್ದು.